Hi friends, welcome back to the channel. Good morning. ಗುಡ್ ಮಾರ್ನಿಂಗ್. ಯಾಕಂದರೆ ಇನ್ನೂ ಸಮಯ 5:30. Yes. ಅಲ್ಲಿ ನೋಡಿ ಆಕಾಶದ ಕಲರ್ ನೋಡಿ, ಇನ್ನೇನು ಸೂರ್ಯ ಉದಯ ಆಗಬೇಕಷ್ಟೇ. ಹೌದೌದು. ಹಕ್ಕಿಗಳ ಚಿಲಿಪಿಲಿನೂ ನಿಮ್ಗೆ ಕೇಳ್ತಿರ್ಬೋದು. Yes. ನನಗೆ ಕುಂಗಿ ಕುಂಗಿ ಅಂತ ಕೀಟದ ಶಬ್ದನೂ ಕೇಳ್ತಾ ಇದೆ. ಹೌದೌದು. ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಗೋವಾಗೆ ಹೋಗ್ತಾ ಇದೀವಿ. ಅದು ಈ ಡ್ರೆಸ್ ಹಾಕೊಂಡು ಗೋವಾ ಬೀಚ್ಗಳನ್ನ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಹೌದು. ಸೊ ಇವತ್ತು ಫುಲ್ ಫಂಕ್ಷನ್, ಆಮೇಲೆ ನಾಳೆ ಒಂದಿನ ಎಲ್ಲರೂ ಸುತ್ತಾಡೋಣ ಅಂತ ಅನ್ಕೊಂಡಿದೀವಿ. ಮತ್ತು ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ಸಂದೀಪ್ ಅಣ್ಣನ ಫ್ಯಾಮಿಲಿ ಕೂಡ ಇರುತ್ತೆ. ಅವಳು ಮಜಾ ಇರುತ್ತೆ ಕಣ್ರಿ ಅವಳದ್ದು ಸಿಕ್ಕಾಪಟ್ಟೆ. ಸೊ ಫುಲ್ ಎಂಟರ್ಟೈನಿಂಗ್ ವ್ಲಾಗ್ಸ್ ಬರುತ್ತೆ ಗೋವಾದ್ದು. ಸ್ಟೇ ಟ್ಯೂನ್ಡ್. ಬೆಳಗ್ಗೆಯಲ್ಲಿ 10:30 ಮುಹೂರ್ತ. ನಾವು ಸಾಧಾರಣ ಒಂದು 11 ಗಂಟೆಗೆ ರೀಚ್ ಆಗೋ ಒಂದು ಪ್ಲಾನಲ್ಲಿ ಇದ್ದೀವಿ ಅಲ್ವಾ ಸ್ನೇಹ? ನೋಡಿ ಫುಲ್ ಮಾತ್ರ ಹೋಗದೆ ಇದ್ರೆ ಸಾಕು. ಆರ್ಯ ಮಲಗಿದಾಳು ಪಾಪ. ಆ್ಯಕ್ಚುಲಿ ನಾನು ನಿದ್ದೆ ಮಾಡಿಲ್ಲ ನೆನ್ನೆ, ಫುಲ್ ಎಡಿಟಿಂಗ್ ಅಂತ ಕೂತಿದ್ದೆ. ಸ್ನೇಹ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ರು ಗಡದ್ದಾಗಿ. ಶಾಂತ್ಯಕ್ಕೂ ನಿದ್ದೆ ಮಾಡಿಲ್ಲ ಅಂತೆ ಪಾಪ. 2:30 ಎದ್ದು ಇಡ್ಲಿ ಎಲ್ಲ ಮಾಡ್ತಿದ್ರಂತೆ. ಬಟ್ ಮುಖ್ಯವಾಗಿ ಸಂದೀಪ್ ಅಣ್ಣನ ನಿದ್ದೆ ಕರೆಕ್ಟ್ ಆದ್ರೆ ಆಯ್ತು. ಈಗ ಡ್ರೈವಿಂಗ್ ಅಲ್ವಾ, ನಾವು ಯಾರು ಮಲಗ್ದಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ನಾವು ಮಲ್ಕೊಂಡ್ರೆ ಲೆಕ್ಕಕ್ಕೆ ಬರಲ್ಲ, ಸಂದೀಪ್ ಅಣ್ಣ ಮಾತ್ರ ಮಲಗಬಾರ್ದು ಹಾಗೆ. ಸಂದೀಪ್ ಅಣ್ಣ ಹೇಗೆ ಮಾಡ್ಬೋದಲ್ಲ ಡ್ರೈವಿಂಗ್? ನಿದ್ದೆ ಕರೆಕ್ಟಾಗಿ ಆಗಿದೆ. ಕರೆಕ್ಟ್ ಆಗಿದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಡ್ರೈವಿಂಗ್ ಮಾಡ್ತಾ ಇದ್ರೆ ನಿದ್ರೆ ಬರೋದಿಲ್ಲ ಆ್ಯಕ್ಚುಲಿ. ಅದೌದು, ಅದು ನನಗೂ ಅನುಭವ ಇದೆ. ಎಲ್ಲಾದರೂ ಇನ್ ಕೇಸ್ ನಂಗೆ ತುಂಬ ಜೋರು ನಿದ್ದೆ ಬಂದರೆ ಸೈಡಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಬ್ರೇಕ್ಫಾಸ್ಟಿಗಂತ ಒಂದು ಕಡೆ ನಿಲ್ಸಿದ್ದೀವಿ ಈಗ. ಸೊ ಶಾಂತಕ್ಕೆ ಒಳ್ಳೆ ಇಡ್ಲಿ ಮಾಡಿ ತಂದಿದ್ದಾರೆ ಮನೆಯಿಂದ, ಅದನ್ನು ತಿನ್ನಬೇಕು. ಇಡ್ಲಿ ಇದು ಪ್ಲೇಸ್ ಯಾವುದು ಗೊತ್ತಾ? ಅದು ಹಿಚ್ಕಾಡ್ ಅಂತ ಇದೆಯಲ್ಲ, ಅಲ್ಲೊಂದು ಹೆಚ್ಚಿತ್ತು ಒಂದು, ಆಯಿತಾ? ಅದೊಂದು ಹೋಗಿದೆ, ಹಿಚ್ಕಾಡ್ ಅಂತೆ, ಹಿಚ್ಕಾಡ್. ಅಲ್ಲಿ ನಿಲ್ಸಿದ್ದೀವಿ. ನಂಗೆ ನಿಲ್ಸಿದ್ದಂತನೇ ಗೊತ್ತಾಯ್ತು. ನಾನು ಒಳ್ಳೆ ನಿದ್ದೆ ಬಂತು ನಂಗೊಂದು, ಎಷ್ಟೊತ್ತಂದು ಗೊತ್ತಿಲ್ಲ. ಹಿಂಗೆ ಕಣ್ಣು ಬಿಟ್ಟು ನೋಡ್ತೀನಿ, ನಿಲ್ಸಿದ್ದಾರೆ ಇಲ್ಲಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ಪುನಃ ಜರ್ನಿನ ಕಂಟಿನ್ಯೂ ಮಾಡಬೇಕು. ಅಂತೂ ಇಂತೂ ಗೋವಾ ರೀಚ್ ಆದ್ವಿ. ಈಗ 10:45 ಆಗಿದೆ. 4 ಗಂಟೆ ಬೇಗನೆ ರೀಚ್ ಆದ್ವಿ. ಸ್ನೇಹ, ಆಫಿಷಿಯಲಿ ಕೊಂಕಣಿ ಮಾತಾಡೋ ಸ್ಟೇಟ್ ಇದು. ಬಟ್ ನಮ್ಮ ಕೊಂಕಣಿ ಮತ್ತೆ ಇವರ ಕೊಂಕಣಿ ಟೋಟಲಿ ಡಿಫ್ರೆಂಟ್ ಇದೆ. ಮತ್ತು ಯಾವುದೇ ಭಾಷೆ ಇದೆಯಲ್ಲ, 20-20 ಕಿಲೋಮೀಟ್ರಿಗೆ ಚೇಂಜ್ ಆಗ್ತಾನೇ ಇರುತ್ತೆ. ಈಗ ಆ್ಯಕ್ಚುಲಿ ನೋಡೋಕೆ ಹೋದರೆ ನಮ್ಮ ಕುಂದಾಪುರ ಕೊಂಕಣಿ ಬೇರೆ, ಇವರ ಹೊನ್ನಾವರ ಕೊಂಕಣಿನೇ ಬೇರೆ. ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ಬೇರೆನೇ ಮಾತಾಡ್ತಾರೆ. ಅಂತೂ ಅರ್ಥ ಆಗುತ್ತೆ ನಮಗೆ ಕೊಂಕಣಿ ಅವ್ರು ಏನು ಮಾತಾಡಿದ್ರು ಅಂತೇಳಿ. ಬಟ್ ಅವ್ರ ಥರನೇ ಮಾತಾಡೋಕ್ಕೆ ಬರಲ್ಲ. ಅಲ್ಲ, ಇಲ್ಲೇ ಇದ್ರೆ ನಾವು ಕಲಿತೀವಿ. ಗೋವಾ ಚಿಮ್ಮಲ್ಗಿ ಗೆ ಗೊತ್ತಿಲ್ಲ ನಾನು ಮಾತಾಡಿದ ಸರಿ ಇದೆಯಲ್ಲ ಅಂತೇಳಿ. ಮುಲ್ಗಿ ಅಂದರೆ ಹುಡುಗಿ ಅಂತ, ಗೋವಾಚ ಹುಡುಗಿ ಅಂತೇಳಿ ಹಾಗೆ. ಮುಲ್ಗಿ ಆ್ಯಕ್ಚುಲಿ ಮರಾಠಿ ವರ್ಡ್ ಅದು. ಸೊ ಬ್ರಹ್ಮೋಪದೇಶ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಇದು ಶಾಂತೇರಿ ಕಾಮಾಕ್ಷಿ ಅಲ್ಲ, ಸಾರಿ, ಮಹಾಲಸ ನಾರಾಯಣಿ ಟೆಂಪಲ್. ಇದು ಇಲ್ಲಿ ತುಂಬ ಇದೆ ಕಣ್ರಿ. ಅಂದರೆ ಕುಲದೇವಸ್ಥಾನ ಅಂತೀವಲ್ಲ, ಒಂದಾನೊಂದು ಕಾಲದಲ್ಲಿ ಈ GSB ಅಥವಾ ಸಾರಸ್ವತರು, ಗೌಡ ಸಾರಸ್ವತ ಬ್ರಾಹ್ಮಣರು ಅವರೆಲ್ಲ ನಾರ್ತಲ್ಲಿ ಇದ್ದವರು. ಸೊ ಅವರನ್ನು ಓಡಿಸಿಬಿಟ್ರು. ಸೊ ಪಲಾಯನ ಮಾಡಿ 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 ಆಮೇಲೆ ಗೋವಾಗೆ ಬಂದರು ನಂತರ ಪೋರ್ಚುಗೀಸರ ಕಾಟ ತಡೆಯೋಕ್ಕಾಗದೆ ಇನ್ನಷ್ಟು ಸೌತ್ ಕಡೆ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಆ ಕಡೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಇದೀಗ ಮಹಾಲಸ ನಾರಾಯಣಿ ಟೆಂಪಲ್ ಇದು. ಸ್ನೇಹಂದು ತವ್ರ ಮನೆದು ಕುಲದೇವಸ್ಥಾನ ಇಲ್ಲೇ ಇದೆ.
ಗೋವಾದಲ್ಲ. ಬಿಚೋಲಿಯಲ್ಲಿದೆ. ಹಾ, ಅದು ನದಿ ದಾಟಿ ಆ ಕಡೆ ಹೋಗ್ಬೇಕು, ಮಹಾಲಕ್ಷ್ಮಿ ರವಳ್ನಾಥ್ ಅಂತ. ಹಾ, ಇಲ್ಲಿ ಸಾಧಾರಣವಾಗಿ ಅಲ್ಲ, ಎಲ್ಲಾ ದೇವಸ್ಥಾನನು ಹೀಗೆ ಕಟ್ಟಿರ್ತಾರೆ, ಇದೇ ರೀತಿ ಒಂದು ಚೆನ್ನಾಗಿ ಕಲ್ಲಲ್ಲಿ ಕಟ್ಟಿರ್ತಾರೆ. ಇದೇ ರೀತಿ ಈಗ ಅಲ್ಲ, ಅದು ತುಂಬಾ ಶತಮಾನಗಳ ಹಿಂದೆ ಕಟ್ಟಿದ್ದು, ಹಾಗಾಗಿ ಒಂದೇ ಶೈಲಿ ಇದೆ ಅದು. ಒಂದೇ ಶೈಲಿ ಇದೆ. ಮತ್ತೆ 7 ವರ್ಷ ಆಯ್ತು ಮದುವೆ ಆಗಿ, ಇನ್ನು ಇವ್ರ ಕಡೆದು ಕುಲ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಇವತ್ತೇ ಹೋಗೋಣ ಬಾ, ನದಿ ದಾಟಿದ್ರೆ ದೇವಸ್ಥಾನ ಸಿಗುತ್ತೆ, ಈಸ್ಕೊಂಡು ಹೋದ್ರೆ ಆಯ್ತು. ಹಾಗಂದೇಳಿ ನಮ್ಮದು ಶಿರಾಲಿಯಲ್ಲಿ ನಾವು ಮದುವೆ ಆಗಿ ಬರ್ತಿದ್ದಂಗೆ ನಮ್ಮದು ಧೂಳಿ ಬೆಟ್ಟ ಅಂತ ಇರುತ್ತೆ. ಧೂಳಿ ಬೆಟ್ಟ ಅಂದರೆ ಇವನ್ ಕಾಲು ತೊಳೆದೇನು ಸೀದಾ ವಧುವರರು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಭೇಟಿ ಆಗುವಂಥದ್ದು. ಅದೆಲ್ಲ ಕಾರ್ಯಕ್ರಮ ಮುಗಿಸಿದ್ದೀವಿ. ಇಲ್ಲೊಂದು ಇವರದ್ದೊಂದು ಹೋಗೋಕೆ ಬಾಕಿ ಇದೆ. ಇವ್ರ ಅಪ್ಪ ಅಮ್ಮನ ಜೊತೆ ಹೋಗೋಣ ಅಂತಿದ್ದೀವಿ. ಅಪ್ಪಂಗಂತೂ ಪುರ್ಸತೆ ಇಲ್ಲ. ಅಮ್ಮ ಬಂದರೆ ಅಪ್ಪಂಗೆ ಪುರ್ಸತ್ತಿರೋದಿಲ್ಲ. ಅವ್ರು ಹೇಗೋ ಏನೋ ಗೊತ್ತಿಲ್ಲ, ಇನ್ಯಾವಾಗ ಸಿಗುತ್ತೆ ಏನೋ ಭಾಗ್ಯ ಗೊತ್ತಿಲ್ಲ. ನೋಡೋಣ. ಈಗ ಸಮಯ ಆಗಿದೆ 6 ಗಂಟೆ. ಒಂದು ಒಳ್ಳೆ ನಿದ್ದೆ ಬಂತು. ಯಾವಾಗ ನಿದ್ದೆ ಬಂತಂದರೆ ಎಚ್ಚರನೇ ಆಗಿಲ್ಲ. ಈಗ ನಾವು ಇನ್ನೂ ಇಲ್ಲೇ ಇದ್ದೀವಿ, ಮಾಲಸನಾರಾಯಣ ಟೆಂಪಲಲ್ಲೇ ಇದ್ದೀವಿ. ಇವತ್ತು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಸೊ ನೋಡಿ, ರೂಮು ಚೆನ್ನಾಗಿದೆ, ನಮ್ಮದು ಕೋಸಿ ಆಗಿದೆ, ಚಿಕ್ಕದಾಗಿದೆ, ಒಳ್ಳೆ ಫೆಸಿಲಿಟೀಸ್ ಇದೆ ಇಲ್ಲಿ. ಸೊ ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ ಇವತ್ತು. ಆಮೇಲೆ ಈಗ ಇಲ್ಲಿಂದ ಟೆಂಪಲ್ ರನ್ ನಮ್ಮದು ಅಲ್ವಾ. ಈಗ ಮಾರ್ಸಲಿಗೆ ಹೋಗ್ತಾ ಇದ್ದೀವಿ. ಮಾರ್ಸಲಿಂದ ಅಲ್ಲಿ ದೇವರ ದರ್ಶನ ಮಾಡಿ ರಾತ್ರಿ ಊಟ ನಮ್ದು ಇವತ್ತು ಶಾಂತೇರಿ ಕಾಮಾಕ್ಷಿ ಟೆಂಪಲಲ್ಲಿ, ಅಲ್ಲಿ ಊಟ ಮುಗಿಸಿ ವಾಪಸ್ ಇಲ್ಲೇ ಬರೋದು ನಾವು. ಇವತ್ತಿನ ಜರ್ನಿ ಫುಲ್ ದೇವಸ್ಥಾನ ನೋಡೋದಾಯ್ತು. ಪ್ರಾಬ್ಲಿ ನಾಳೆ ಒಳ್ಳೊಳ್ಳೆ ಕಡೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ದಿನ ದೇವರ ದರ್ಶನ ನಮ್ದು, 2ನೇ ದಿನ ಆಮೇಲೆ ಬೀಚ್ ದರ್ಶನ ಎಲ್ಲ ಇರ್ಬೋದೇನೋ ಗೊತ್ತಿಲ್ಲ. ನಾನು ಇನ್ನೂ ನಿದ್ದೆ ಕಣ್ಣಲ್ಲಿದ್ದೀನಿ ಸ್ನೇಹ. ನೆನ್ನೆ ಇಡೀ ನಿದ್ದೆನೇ ಮಾಡಿಲ್ಲ ರಾತ್ರಿ. ಇಲ್ಲಿ ಹೆಚ್ಚಿನ ಕಡೆ ಸಿಗೋದೆ ಮಿಸಲ್ ಪಾವ್, ಉಸಲ್ ಪಾವ್, ಆಮೇಲೆ ಮಿಸಲ್ ಬಾಜಿ, ಆಮೇಲೆ ಇದು ಪಾನಿಪುರಿ, ಸೇವ್ಪುರಿ ಅದೆಲ್ಲ ಕಾಮನ್ ಆಗಿ ಸಿಗತ್ತೆ. ನನಗೆ ಅದು ಯಾವುದು ಬೇಡ. ಈಗ ಒಂದು ಒಳ್ಳೆ ಟೀ ಬೇಕು, ಖಡಕ್ ಟೀ ಬೇಕು. ತಲೆ ಫುಲ್ ಹಿಂಗ್ ಸುತ್ತಾ ಇದೆ ಆವಾಗಿಂದ. ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಜನರಿಗೆ. ಅಂದರೆ ಅಷ್ಟು ಇದಿಲ್ಲ, ಉತ್ಸಾಹ ಅನ್ನೋದಿಲ್ಲ. ಪಕ್ಕ ಒಂದು ಲೋಕಲ್ ಹೋಟ್ಲಿಗೆ ಬಂದಿದ್ವಿ. ಇಲ್ಲಿ ಸ್ಪೆಷಲ್ ಏನಂದರೆ ಉಸ್ಸಳ ಮತ್ತು ಮಿಸ್ಸಳ ಅಂತ. ಸದ್ಯಕ್ಕೆ ಆರ್ಡರ್ ಮಾಡಿದ್ದೀವಿ, ಉಸ್ಸಳ ಪಾವ್, ಮಿಸ್ಸಳ ಪಾವ್. ಆರ್ಯಂಗೆ ಇದು ಬೇಕಂತೆ, ಸ್ಪ್ರೈಟ್. ಆರ್ಯಂದು ಡ್ರೆಸ್ ಎಲ್ಲ ಚೇಂಜ್ ಆಯಿತು ನೋಡ. ಎಲ್ಲರೂ ಇದ್ದೀವಿ ನೋಡಿ, ಎಲ್ಲರೂ ಇದ್ದೀವಿ. ನನಗಂತೂ ಯಾವಾಗ ಟೀ ಒಳಗೆ ಹೋಗುತ್ತೋ ಆವಾಗಲೇ ಸರಿಯಾಗುತ್ತೆ. ಹಾಗೆ ಟೀ ಬೇಕು ಅನ್ಸುತ್ತೆ, ಅನಿಸ್ತಾ ಇದೆ. ಅಥವಾ ಬಿಸಿ ಬಿಸಿ ಕಾಫಿ ಏನಾದರೂ ಬೇಕು. ಆರ್ಯ ಕಸಲ್ ಜಾಯ್ಕೋ ಅವಳು ಜೋರಿದ್ದಾಳೆ ಆಯ್ತಾ. ಸ್ಪ್ರೈಟ್ ಇವತ್ತಿನ ನಮ್ಮ ಕೊನೆಯ ಡೆಸ್ಟಿನೇಷನ್ ಶಾಂತೇರಿ ಕಾಮಾಕ್ಷಿ ಟೆಂಪಲಿಗೆ ಬಂದಿದ್ದೀವಿ. ತುಂಬಾ ಸುಸ್ತಾಗಿದೆ ರೀ. ಮತ್ತು ಒಳಗಡೆ ಕ್ಯಾಮೆರಾ ಎಲ್ಲೋ ಮಾಡಲ್ಲ ದೇವಸ್ಥಾನದಲ್ಲಿ. ಸೊ ನಾವು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡಬೇಕು ಅಂತ ಇದ್ದೀವಿ. ನಾಳೆ ಮತ್ತೆ ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋಗ್ತೀವಿ, ಅಲ್ಲಿ ಶೂಟಿಂಗ್ ಎಲ್ಲ ಮಾಡ್ತೀವಿ, ಅಲ್ಲಿ ವಿಡಿಯೋಸ್ ಕೂಡ ಮಾಡ್ತೀವಿ. ಅದನ್ನು ಕೂಡ ನೀವು ನೋಡ್ಬೋದು. ನನ್ನೊಂದು ಒಳ್ಳೆ ನಿದ್ರೆ ಬೇಕು ಇವತ್ತು. ತುಂಬ ಚೆನ್ನಾಗಿ ನಿದ್ದೆ ಮಾಡಿದರೆ ನಾಳೆ ಫ್ರೆಶ್ ಆಗಿರ್ತೀನಿ ವಾಪಸ್. ಟಯರ್ಡ್ನೆಸ್ ಗೊತ್ತಾಗುತ್ತೆ ಆಯಿತಾ. ತುಂಬ ಕಂಟಿನ್ಯೂಸ್ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿದ್ದೀವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಷ್ಟ ಆದವ್ರು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತಾ ಇದ್ದ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.